ಗುರುಗಳೇ ನಮಸ್ತೆ. ಅಂದರೆ ಸಪ್ತಜ್ಞಾನ ಅಂತ ಹೇಳಿ ನಾವು ಫಸ್ಟಿಗೆ ತಿಳ್ಕೊಂಡದ್ದು ಏನಂತ ಹೇಳಿದರೆ, ಏನೋ ವಿದ್ಯೆ ಕಲಿಸ್ಕೊಡ್ತಾರೆ ಗುರುಗಳು. ಈಗ ಏನೆಲ್ಲ ವಿದ್ಯೆಗಳೆಲ್ಲ ಬರ್ತಾ ಉಂಟಲ್ಲ, ಅದೇ ರೀತಿ ಏನೋ ಒಂದು ವಿದ್ಯೆ ಕಲಿಸ್ಕೊಡ್ತಾರೆ ಅಂತೇಳಿ ನೆನೆಸ್ಕೊಂಡಿದ್ವಿ. ಆದರೆ ಕ್ಲಾಸು ಶುರುವಾದ ಮೇಲೆ ಗೊತ್ತಾಯಿತು ಇದು ಸಾಧಾರಣ ವಿದ್ಯೆ ಅಲ್ಲ, ಅಂದರೆ ಲೈಫ್ ಲಾಂಗ್ ನಮಗೆ ನಮ್ಮ ಜೀವನದಲ್ಲಿ ಬೇಕಾಗುವಂಥ ಒಂದು ವಿದ್ಯೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಮೊತ್ತ ಮೊದಲಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಗುರುಗಳೇ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ನಾವು ಈ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ಅಥವಾ ಕಷ್ಟ ನಷ್ಟಗಳನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ಬರುವಂಥ ಒಂದೊಂದು ತೊಂದರೆಗಳಾಗಲಿ, ಒಂದೊಂದು ಸಮಸ್ಯೆಗಳಾಗಲಿ ಅಥವಾ ಗಲಾಟೆಗಳಾಗಲಿ, ಘರ್ಷಣೆಗಳಾಗಲಿ ಯಾವುದೇ ಇದ್ದರೂ ಸಹ ಋಣಾನುಬಂಧಿ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇತ್ತು ಗುರುಗಳ ನಿಮ್ಮ ಎಲ್ಲ ಕ್ಲಾಸಸ್ಸು. ಅಂದರೆ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣಕ್ಕೆ ಅನುಸರಿಸಿ ಯಾವುದ್ಯಾವುದು ಹೇಗೆ ಸಿಗ್ತದೆ ಅಂತ ಹೇಳೋದು ಸ್ಪಷ್ಟವಾಗಿ ಸಪ್ತಜ್ಞಾನದಲ್ಲಿ. ಸಪ್ತಜ್ಞಾನ ಅಲ್ಲ, ಸಹಸ್ರ ಅಂತ ಹೇಳಿದರೂ ಸಾಕಾಗಲಿಕ್ಕಿಲ್ಲ ಗುರು. ಅಂದರೆ ಅಷ್ಟೊಂದು ವಿಷಯಗಳನ್ನ ಅದರಲ್ಲಿ ನಮಗೆ ನಮ್ಮ ಜೀವನಕ್ಕೆ ಬೇಕಾಗುವಂತೆ, ಈಗ ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ ಅಥವಾ ವ್ಯಾವಹಾರಿಕವಾಗಿ ಎಲ್ಲ ರೀತಿಯಿಂದಲೂ ನಮಗೆ ತಿಳಿಸಿಕೊಟ್ಟಿದ್ದೀವಿ. ಒಬ್ಬ ಗುರು ಯಾಕೆ ನಮಗೆ ಬೇಕು ಅಂತ ಹೇಳಿ ಸ್ಪಷ್ಟವಾದಂತಹ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಒಬ್ಬ ಗುರು ಹೇಗಿರಬೇಕು ಅಂತ ಹೇಳೋದನ್ನು ನೀವು ಇದರಲ್ಲಿ ಸ್ಪಷ್ಟಪಡಿಸಿದ್ದೀರಿ. ಅಂದರೆ ಸಮಾಜದಲ್ಲಿ ಹಲವು ರೀತಿಯ ಗುರುಗಳು ಸಿಗ್ತಾರೆ. ಈಗ ನನ್ನ ಇದರಲ್ಲಿ ಮೊನ್ನೆ ಒಂದು ಅನುಭವ ಆಯಿತು. ದೇವಸ್ಥಾನಕ್ಕೆ, ನಾನು ಪೂಜೆ ಮಾಡೋ ದೇವಸ್ಥಾನಕ್ಕೆ ಒಬ್ಬರು ಬಂದಿದ್ದರು. ಫಸ್ಟಿಗೆ ನಾನು ಸೂಪರ್ ಅಂತ ನೆನೆಸಿದೆ ಅವರನ್ನು, ಒಳ್ಳೆ ಜನ ಅಂತ ಹೇಳಿ. ಮತ್ತು ನೋಡಿ ಸ್ವಲ್ಪ ಆಲೋಚನೆ ಮಾಡುವಾಗ ಗುರುಗಳು ಕಲಿಸಿಕೊಟ್ಟಂಥ ವಿದ್ಯೆಗಳನ್ನೆಲ್ಲ ಹಿಂದೆ ಇದು ಮಾಡಿ ನೋಡುವಾಗ ಸ್ವಲ್ಪ ಇಲಿಯಾಸ್ ಅವ್ರ ಹತ್ರ ಸ್ವಲ್ಪ ವಿಷಯಗಳನ್ನ ಹಂಚಿಕೊಂಡೆ. ಅವರು ತುಂಬ ಹೇಳಿದರು. ಆ ರೀತಿ ಇರುವಾಗ ಅವರು ಯಾವ ಆಯಾಮದಲ್ಲಿ ಇದ್ದಾರೆ ಅಂಥೇಳಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಿಮ್ಮ ಜ್ಞಾನ, ತಿಳುವಳಿಕೆ ತುಂಬ ಹೆಲ್ಪ್ ಮಾಡಿತು ಗುರುಗಳೇ. ಅಂದರೆ ಅವರು ಒಂದೇ ಆಯಾಮದಲ್ಲಿ ಇದ್ದರು. ಹರಿಭಕ್ತಿ ಅಂತೇಳಿ ಫಸ್ಟ್ ಬಂದ ಕೂಡಲೇ ಅದನ್ನು ಶುರು ಮಾಡಿದರು. ಅವರು ಒಂದು 6:45 ಮುಟ್ಟಿದ್ದಾರೆ. ಬೆಳಿಗ್ಗೆ ಮುಟ್ಟಿದವರು 9 ಗಂಟೆ ತನಕ ಜಪ ಮಾಡಿದರು. ಅದು ಏನು ಪೇಚಾಡ್ತಾರೆ, ಅದ್ಭುತವಾಗಿ ಪೇಚಾಡ್ತಾ ಇದ್ದಾರೆ. ನಾನು ತುಂಬ ಹೊತ್ತು ನೋಡಿದೆ. ಯಬ್ಬಾ ದೇವರೇ. ಮತ್ತೆ ನನಗೆ ಆಯಿತು, ಇವರು ಈ ಲೋಕದಲ್ಲಿ ಇಲ್ಲ ಅಂತ ಹೇಳಿ. ಅದಕ್ಕೆ ಆದರೆ ನಮಗೆ ಒಬ್ಬರನ್ನು ಬರುವಾಗಲೇ ಅವರು ಯಾವ ರೀತಿ ಇದ್ದಾರೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಈಗ ಅರ್ಥ ಆಗ್ತಾ ಉಂಟು. ಅಂದರೆ ಮೊದಲು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಮೊನ್ನೆ ನಿಜವಾಗಿ ನೋಡಿದರೆ ನಾನು ಬೀಳ್ತಿದ್ದೆ ಅಂತ ಹೇಳಿದ್ರೆ, ಅವ್ರು ಯಾವುದೋ ಒಂದು ಇದರಲ್ಲಿ ಅವ್ರು ನನಗೆ ಸುಮಾರು ಅಡ್ವೈಸ್ ಮಾಡಿದರು, ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಮತ್ತು ಅವರ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿದೆ ನಾನು. ಅವರು ಯಾವ ರೀತಿ ಇದ್ದಾರೆ, ಒಂಥರ ಭಿಕ್ಷುಕರಾಗೆ ಜೋಳಿಗೆ ಹಿಡ್ಕೊಂಡು ಯಾರನ್ನೂ ಯಾವತ್ತೂ ಇದು ಮಾಡಬಾರ್ದಂತೆ, ಅಪಹಾಸ್ಯ ಅಥವಾ ಇದು ಮಾಡಬಾರ್ದು. ನಾಳೆ ನಮ್ಮ ಪರಿಸ್ಥಿತಿ ಯಾರಿಗೆ ಹೇಗೆ ಅಂತ ಗೊತ್ತಿಲ್ಲ, ಆದರೂ ಇದ್ದ ವಿಷಯ ಹೇಳಬೇಕಲ್ಲ ಅಂತ ಹೇಳ್ತಾ ಇದ್ದೇನೆ ಗುರುಗಳೇ. ಆ ರೀತಿ ಇದ್ದರು. ಅಂದರೆ ಒಂಥರ ಭಿಕ್ಷುಕರ ಹಾಗೆ ಒಂದು ಜೋಳಿಗೆ ಹಿಡ್ಕೊಂಡಿದ್ದಾರೆ. ಬರೀ ಇದೆ, ಬಂದರು, ಅಲ್ಲಿ ಸ್ವಲ್ಪ ಇದು ಮಾಡಿದರು, ಜಪ ಮಾಡಿದರು, ಸುತ್ತಾಡಿದರು, ಆ ರೀತಿ. ಅದು ಅವರ ಆಯಾಮ ಅರ್ಥ ಆಯ್ತು ನನಗೆ. ಆದ ಕಾರಣ ನಾವು ಅದಕ್ಕೆ ಡೋರ್ ಕ್ಲೋಸ್ ಮಾಡಿಬಿಟ್ವಿ ಹಾಗೆ. ಮತ್ತು ಅದೇ ಒಂದು ಗುರು, ಸ್ಪಷ್ಟವಾದಂಥ ಒಂದು ಗುರು ಯಾಕೆ ಬೇಕು ಅಂತ ಹೇಳೋದು ತುಂಬ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದೀವಿ. ಅಂದರೆ ಸೂಕ್ತವಾದ ವ್ಯಕ್ತಿಗಳು, ಸೂಕ್ತವಾದ ಮಾರ್ಗದರ್ಶನ, ಸೂಕ್ತವಾದ ಪರಿಹಾರಗಳು ಅಂತೇಳಿ 5-6 ಪಾಯಿಂಟ್ ಹೇಳಿದ್ರಲ್ಲ, ಅದ್ಭುತ ಗುರುಗಳೇ. ಅದು ನಾವು ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಇರಬೇಕು ಅಂತ ಹೇಳೋದನ್ನು ನೀವು ತುಂಬ ಸ್ಪಷ್ಟವಾಗಿ ಅದರಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ಹೇಗಿರ್ತದೆ ಅಂತ ಹೇಳೋದನ್ನು ತುಂಬ ಅದ್ಭುತವಾಗಿ ತಿಳಿಸಿದ್ದೀವಿ. ಪ್ರಾಕ್ಟೀಸ್ ಯಾಕೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರಾಕ್ಟೀಸ್ ಮೇಡ್ ಪರ್ಫೆಕ್ಟ್ ಅಂತ ಹೇಳಿದ್ರಿ. ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಅಂದರೆ ನಮಗೆ ನಮ್ಮ ಜೀವನದಲ್ಲಿ ನೀವು ಸಿಕ್ಕಿದ ಮೇಲೆ ಏನಂತ ಹೇಳಿದರೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕೆಪಾಸಿಟಿ, ಎಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ, ತಿಳುವಳಿಕೆ ಮೂಡಿದೆ. ಒಂದು ಫ್ಯಾಮಿಲಿಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಫ್ಯಾಮಿಲಿಯಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಯಾರ್ಯಾರು ಯಾವ ರೀತಿಯ ವ್ಯಕ್ತಿಗಳು ಬರ್ತಾರೆ, ಯಾವ ಅನುಭವಗಳನ್ನು ಕೊಡ್ತಾರೆ. ಅಂದರೆ ಒಬ್ಬೊಬ್ಬರು ವ್ಯಕ್ತಿಗಳು ಬಂದು ಯಾವ ರೀತಿಯಲ್ಲಿ ನಮಗೆ ಬೈತಾರೆ, ಜಗಳ ಮಾಡ್ತಾರೆ ನಮ್ಮ ಹತ್ರ,
ಯಾವ ಕಾರಣಕ್ಕೋಸ್ಕರ ಆಗ್ತದೆ, ಹೇಗೆ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳೋದು ಸ್ಪಷ್ಟವಾಗಿ ತಿಳಿಸಿಕೊಟ್ಟು ಗುರುಗಳೇ. ಅಂತೂ ಕ್ಲಾಸ್ ಅಂತೂ ತುಂಬ ಅದ್ಭುತವಾಗಿತ್ತು ಗುರುಗಳೇ, ಎರಡು ಮಾತಿಲ್ಲ, ಹೇಳಿದರೆ ಮುಗಿಲಿಕ್ಕಿಲ್ಲ. ಆದ ಕಾರಣ ಎಲ್ಲ ಸೂಕ್ಷ್ಮವಾಗಿ ತುಂಬ ಕ್ಲಿಯರಾಗಿ ಕೇಳ್ಕೊಂಡಿದ್ದೇನೆ ಗುರುಗಳೇ, ಎಲ್ಲ ಬರೆದಿಟ್ಟಿದ್ದೇನೆ. ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಅದನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ದೇವೆ ಗುರುಗಳೇ. ಅದರಲ್ಲಿ 100ಕ್ಕೆ 100 ಸತ್ಯವಾದ ಮಾತುಗಳನ್ನು ಹೇಳಿದ್ದೇವೆ ಗುರುಗಳೇ. ತುಂಬ ತುಂಬ ಧನ್ಯವಾದ ಹೇಳಬೇಕು ಗುರುಗಳೇ ನಿಮಗೆ. ಅಂದರೆ ಲೈವ್ ಕ್ಲಾಸಿಗೆ ಬರಲಿಕ್ಕೆ ಆಗದಿದ್ದರೂ ಸಹ ಟೈಮ್ ಇರುವಾಗ ನೋಡಿಕೊಂಡು ಇದು ಮಾಡ್ತಾಯಿದ್ದೇವೆ ಗುರುಗಳೇ. ಏನಾದರೂ ಮಾತಾಡಿದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಥವಾ ಕ್ಲಾಸಿಗೆ ಬರಲಿಲ್ಲ ಆದ ಕಾರಣ ಏನಾದರೂ ತಪ್ಪು ಇದಿದ್ದರೆ ಕ್ಷಮಿಸಿ ಅಂತ ಹೇಳ್ತೇನೆ ಗುರುಗಳೇ. ತುಂಬ ತುಂಬ ಧನ್ಯವಾದಗಳು. ನೀವು ನಮ್ಮ ಪಾಲಿಗೆ ಸಿಕ್ಕಿದ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಗುರುಗಳೇ. ಅಂದರೆ ನಾವು ಯಾವ ಆಯಾಮದಲ್ಲಿ ನೋಡಿದರೂ ಯಾವ ಇದರಲ್ಲಿ ನೋಡಿದರೂ ಸಹ ನಿಮ್ಮಂಥ ಒಬ್ಬ ವ್ಯಕ್ತಿ ನಮಗೆ ಇಡೀ ಭೂಮಂಡಲದಲ್ಲಿ ಸಿಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಮರೆಯುವುದಿಲ್ಲ ಗುರುಗಳೇ. ಎಷ್ಟು ಹೇಳಿದರೂ ಸಾಕಾಗಲಿಲ್ಲ ಗುರುಗಳೇ. ತುಂಬ ತುಂಬ ಧನ್ಯವಾದಗಳು ಗುರುಗಳೇ.